ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ರಿಗೂ ನನ್ನ ಕಡೆಯಿಂದ ಹಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ವೆಲ್ಕಮ್ ಟು ದ ನ್ಯೂ ವ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮೇ ಬಿ ತುಂಬ ದಿನ ಆಯಿತು ಈ ವಿಡಿಯೋ ರೆಕಾರ್ಡ್ ಮಾಡಿ, ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಮಗನ ಬರ್ಡೇ ದಿನದ ವ್ಲಾಗ್ ಇದು. ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ನಾನು ಬೆಟ್ಟದ ನೆಲ್ಲಿಕಾಯಿ ಅಂದರೆ ಇಂಡಿಯನ್ ಗೂಸ್ಬೆರಿ ಜ್ಯೂಸ್ನ ತೊಗೊಂಡೆ. ನಿಜವಾಗ್ಲೂ ಆರೋಗ್ಯಕ್ಕೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಸೊ ಇದ್ರದ್ದು ಬೆನಿಫಿಟ್ಸ್ನ ನಾವ್ಯಾಕೆ ಯುಟಿಲೈಸ್ ಮಾಡ್ಕೋಬಾರ್ದು. ಈ ಒಂದು ಡಿಟಾಕ್ಸ್ ಡ್ರಿಂಕ್ನೆಲ್ಲ ನಾನು ಬೆಳಗ್ಗೆ ಎದ್ದ ಕೂಡಲೇ ಏನು ಪ್ರಿಫರ್ ಮಾಡಲ್ಲ. ಬಿಸಿ ನೀರು ಅಥವಾ ತಣ್ಣೀರು ಕುಡಿದ್ರೆ ಸಾಕು. ಇದು ಒಂದು 10 ಗಂಟೆ 10:30 ಆ ರೀತಿಯಾಗಿ ತೊಗೊಂಡ್ರೆ ಓಕೆ. ಅದಾದಮೇಲೆ ಯಾವಾಗಲೂ ಕಾಫಿ ಕುಡಿಯೋದು ಇದ್ದೇ ಇರುತ್ತಲ್ಲ. ಸೊ ನಾನಿಲ್ಲಿ ಕೋಲ್ಡ್ ಕಾಫಿನ ಮಾಡಿ ತೋರಿಸ್ತಾ ಇದ್ದೀನಿ. ಯೂಸಿಂಗ್ ಅಗಾರೋ ರೀಗಲ್ ಪರ್ಸನಲ್ ಬ್ಲೆಂಡರ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಯಾರೆಲ್ಲ ಆನ್ಲೈನಲ್ಲಿ ಸರ್ಚ್ ಮಾಡ್ತಿರ್ತೀರಾ, ಒಂದು ಬ್ಲೆಂಡರ್ ಬೇಕು ಚೆನ್ನಾಗಿರೋದನ್ನು ಅಂತ ಹುಡುಕ್ತಾ ಇರ್ತೀರಾ, ಅದು ಈ ಒಂದು ವಿಡಿಯೋದಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. 3 ಜಾರ್ ಬಂದಿರುತ್ತೆ, ಒಂದು ಸಣ್ಣದು ದೊಡ್ಡದು ಮತ್ತು ಮೀಡಿಯಮ್ ಸೈಜ್ದು. ಸೊ ಬ್ಲೇಡ್ ಸಹ 2 ಥರ ಬ್ಲೇಡ್ ಇರುತ್ತೆ, ಒಂದು ಗ್ರೈಂಡರು ಮತ್ತು ಬ್ಲೆಂಡರು. ಸ್ಮೂದಿ ಜ್ಯೂಸಸ್ ಆ್ಯಂಡ್ ಎಲ್ಲ ಥರ ಕಾಳುಗಳು, ಚಟ್ನಿಗಳು, ಮಸಾಲೆ ಪದಾರ್ಥ ಎಲ್ಲವೂ ಕೂಡ ನಾವು ಬಳಸ್ಬೋದು. ಬೇಗ ಪೇಸ್ಟ್ ಆಗುತ್ತೆ ಆ್ಯಂಡ್ ಬ್ಲೇಡೆಲ್ಲ ಸಿಕ್ಕಾಕೊಳ್ಳುತ್ತೆ, ಆ ರೀತಿ ಆಗುತ್ತೆ ಅಂತ ಎಲ್ಲ ಇಶ್ಯೂ ಇರೋದಿಲ್ಲ. ಏನೇ ಒಂದು ರೆಸಿಪಿನ ನಾವು ಕ್ವಿಕ್ಕಾಗಿ ಕಡಿಮೆ ಸ್ಪೇಸಲ್ಲಿ ಮಾಡ್ಬೋದು. ಈ ಒಂದು ಜಾರ್ ಇಡೋದಕ್ಕೆ ಅಂದರೆ ಮಿಕ್ಸಿ ಗ್ರೈಂಡರ್ ಬ್ಲೆಂಡರ್ ಇರಲಿಕ್ಕೆ ಸ್ವಲ್ಪ ಸ್ಪೇಸ್ ಇದ್ದರೆ ಸಾಕು. ಆ್ಯಂಡ್ ಇದನ್ನು ವಾಶ್ ಮಾಡೋದು ಕೂಡ ತುಂಬ ಅಂದರೆ ತುಂಬ ಸಿಂಪಲ್. ಆ ಬ್ಲೇಡ್ ಲಿಡ್ ಏನಿರುತ್ತೆ ಬ್ಯಾಕ್ ಸೈಡಿಂದ ನಾವು ಸ್ವಲ್ಪ ಪುಷ್ ಮಾಡಿದ್ರೆ ಬ್ಲೇಡ್ ಈಸಿಯಾಗಿ ಬರುತ್ತೆ. ಸೊ ಅದನ್ನು ನಾವು ನೀಟಾಗಿ ವಾಶ್ ಮಾಡ್ಕೋಬೋದು. ಸೊ ಈಸಿ ಟು ಯೂಸ್. ಎಲ್ಲ ವೆಬ್ಸೈಟಲ್ಲೂ ಸಿಗುತ್ತೆ, ಫ್ಲಿಪ್ಕಾರ್ಟ್, ಅಮೆಝಾನ್. ನಾನು ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ನಿಮಗೆ ಬೇಕು ಅಂದರೆ ಬೈ ಮಾಡ್ಬೋದು. ಇನ್ನು ಬರ್ತಡೇ ಅಂದರೆ ಮನೆ ತುಂಬ ಬ್ಯುಸಿ, ಎಲ್ಲ ಕೆಲಸಗಳು ಪೆಂಡಿಂಗ್ ಇರುತ್ತೆ. ನಮ್ಮ ಬರ್ತಡೇ ನಾವು ಮಾಡ್ಕೋತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಮಕ್ಕಳಾದಮೇಲೆ ಆ ಮಕ್ಕಳು ಖುಷಿನೇ ನಮಗೆ ದೊಡ್ಡ ಖುಷಿ ಅಲ್ವಾ. ಅವ್ರಿಗೇನು ಬೇಕು ಇಷ್ಟ ಆಗಿರೋದು ನಮ್ಮ ಬಡ್ಜೆಟ್ ಎಷ್ಟಿರುತ್ತೋ ಅಷ್ಟರಲ್ಲಿ ತಂದು ಕೊಡಬೇಕು, ಅವ್ರ ನಗು ನೋಡಬೇಕು, ಅವ್ರ ಖುಷಿನ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲ ಪೇರೆಂಟ್ಸ್ಗೂ ಇದ್ದೇ ಇರುತ್ತೆ ಆಸೆ. ಮೊದಲೆಲ್ಲ ನಮಗೆ ನಾವು ಅಷ್ಟೇ ನಮ್ಮನ್ನು ನಾವು ಖುಷಿ ಪಡಿಸ್ಕೋಬೇಕು ಅಂತ ಇರ್ತೀವಿ. ಆದರೆ ಒನ್ಸ್ ಬೇಬಿ ಯಾವಾಗ ಆಗುತ್ತೋ ಆವಾಗ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಅದು ಆಟೋಮೆಟಿಕ್ ಒಳಗಡೆಯಿಂದನೇ ಚೇಂಜ್ ಆಗುತ್ತೆ. ಯಾರೋ ಒಬ್ಬರು ಬಂದು ಚೇಂಜ್ ಮಾಡ್ತಿದ್ದಾರೆ, ನಮ್ಗೆ ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಆ ಥರ ಈ ಥರ ಏನಿಲ್ಲ. ಅದು ನಮ್ಮ ಆಟೋಮೆಟಿಕ್ ಬಾಡಿನೇ ಚೇಂಜ್ ಆಗೋಗುತ್ತೆ. ನಾವು ಬದುಕ್ತಾ ಇರೋದು ನಮ್ಮ ಸರ್ವಸ್ವ ಎಲ್ಲ ಮಕ್ಕಳೇ ಆಗಿರ್ತಾರೆ. ಸೊ ನನ್ನ ಮಗನ ಬರ್ಡೇ ದಿನವೇ ನಾನು ಗಾಡಿ ತೊಗೋಬೇಕು, ಹೊಸ ಗಾಡಿ ಮನೆಗೆ ಬರಬೇಕು ಅಂತ ನನ್ನೊಂದು ತುಂಬ ಡ್ರೀಮ್ ಇತ್ತು. ಅದು ಸಕ್ಸಸ್ಫುಲ್ಲಾಗಿ ಈಡೇರಿತು. ಸೊ ಹೊಸ ಗಾಡಿನ ಕೂಡ ತೊಗೊಂಡು ನಾನು, ಹಸ್ಬೆಂಡು, ಪಾಪು 3 ಜನನೂ ಹೋಗಿದ್ದು. ಅಂದರೆ ಮೊದಲೇ ಬುಕ್ ಮಾಡಿ ಬರಬೇಕು, ಅಡ್ವಾನ್ಸ್ ಅಲ್ಲ ಫುಲ್ ಅಮೌಂಟ್ನ ಪೇ ಮಾಡಿ ಬರಬೇಕು. ಇಂಥ ಡೇಟಿಗೆ ನಾವು ಬಂದು ತೊಗೋತೀವಿ ಅಂದಾಗ ಸೊ ಅವರು ಗಾಡಿನ ಡೆಲಿವರ್ ಮಾಡ್ತಾರೆ. ಇದೆಲ್ಲ ಒಂದು ಕಡೆ ಖುಷಿ ಆಯಿತು ಅಂದರೆ, ಇನ್ನು ಮನೆಗೆ ಬಂದಿದ್ದ ಕೂಡಲೇ ಕೆಲಸ, ಅಡುಗೆ ಮಾಡಬೇಕು. ನಾವು ಗೆಸ್ಟ್ನ ಕರೆದಿರ್ತೀವಿ, ರಿಲೇಷನ್ನ ಕರೆದಿರ್ತೀವಿ, ಫ್ರೆಂಡ್ಸ್ನ ಕರೆದಿರ್ತೀವಿ, ಎಲ್ಲರಿಗೂ ನಾವು ಕುಕ್ಕಿಂಗ್ ಮಾಡಲೇಬೇಕಲ್ವ. ಹಾಗಾಗಿ ಅದ್ರ ಬ್ಯುಸಿಯಲ್ಲಿ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ. ಯಾವ ವೀಡಿಯೋ, ಫೋಟೋಸ್ ಎಂಥ ಸಹ ಇಲ್ಲ. ಯಾರೆಲ್ಲ ನನ್ನ ಫ್ರೆಂಡ್ಸ್ ಬಂದಿದ್ರು ಅವ್ರ ಫೋನಲ್ಲಿರೋದನ್ನು ಕಳಿಸ್ಕೊಂಡೆ. ಬಟ್ ನನಗೂ ಕ್ಲಾರಿಟಿ ಇಲ್ಲ, ಎಷ್ಟಿದೆಯೋ ಅಷ್ಟನ್ನ ಪೋಸ್ಟ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲೂ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ವ್ಲಾಗು ವೀಡಿಯೋ ಅಂತ ಅಂದರೆ ಚೆನ್ನಾಗಿರಲ್ಲ ಅದು. ನನಗೆ ಈ ಟೈಮಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟನೂ ಆಗಲ್ಲ. ಬಟ್ ಎಷ್ಟಿದೆಯೋ ಅಷ್ಟನ್ನು ಈ ಒಂದು ವಿಡಿಯೋದಲ್ಲಿ ಎಡಿಟ್ ಮಾಡಿ ಕ್ಲಿಪ್ಸ್ನ ತೊಗೊಂಡು ಹಾಕ್ತಾ ಇದ್ದೀನಿ. ಕ್ಲಾರಿಟಿ ಅಷ್ಟಾಗಿ ಏನಿಲ್ಲ. ನಾನು ರೆಡಿ ಆಗೋದನ್ನು ಕೂಡ ವೀಡಿಯೋ ಮಾಡ್ಕೊಂಡಿಲ್ಲ, ನನ್ನ ಡ್ರೆಸ್ನೂ ಕೂಡ ನಾನೇನು ತೋರಿಸಿಲ್ಲ. ಬಟ್ ಓಕೆ, ಇದು ನೆಕ್ಸ್ಟ್ ಡೇ ವ್ಲಾಗು, ಅಂದರೆ ನಾನು ಅಮ್ಮನ ಮನೆಯಿಂದ ಶೂಟ್ ಮಾಡ್ಕೊಂಡಿರೋ ವ್ಲಾಗು. ನಮಗೆ ಗಾಡಿ ಆಯಿತು, ಇನ್ನು ಪಾಪುಗೆ ಖುಷಿ ಬೇಡವಾ, ಅವನಿಗೆ ಗಾಡಿ ಬೇಡವಾ ಅಂತ ಒಂದು ಹೊಸ ಸೈಕಲ್ನ ತಗೊಟ್ಟು, ಅಂದರೆ ಇದು ಪೇರೆಂಟ್ ಹ್ಯಾಂಡ್ಲಿಂಗ್, ಹಿಂದೆಗಡೆ ಏನಿರುತ್ತೆ ಅದೊಂದು ಇದು ಕೊಟ್ಟಿರುತ್ತಲ್ಲ, ಅದರಿಂದ ನಾವು ಆ ಕಡೆ ಈ ಕಡೆ ಹ್ಯಾಂಡಲ್ನ ನಾವೇ ಪೇರೆಂಟ್ ಕ್ರಾಸ್ ಮಾಡೋದು. ಮೇ ಬಿ ಇದು ನನ್ನ ಮಗನಿಗಿನ್ನೂ 1 ವರ್ಷ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾರ್ಮಲ್ ಅವರೇ ಸೆಲ್ಫ್ ಸೈಕ್ಲಿಂಗ್ ಮಾಡ್ತಾರಲ್ಲ, ಆ ಥರ ಒಂದು ಗಾಡಿ ತೊಗೊಟ್ರೆ ಆಗುತ್ತೆ. ಇದು ನೆಕ್ಸ್ಟ್ ಬೇಬಿಗೂ ಆಗುತ್ತೆ ಅನ್ನೋ ಒಂದು ಐಡಿಯಾದಲ್ಲಿ ಇದನ್ನು ತೊಗೊಂಡು
ಸೊ ಇದಿಷ್ಟು ಬರ್ತ್ಡೇ ದಿನದ ವ್ಲಾಗು. ಅಂದರೆ ಆವತ್ತಿನ ದಿನ ಪೂರ್ತಿ ಕೆಲಸ ಬ್ಯುಸಿ, ಸೆಲೆಬ್ರೇಷನ್, ಡೆಕೋರೇಷನ್ ಅದೇ ಆಗೋಯ್ತು. ಫೋಟೋ ಶೂಟ್ ಅಂತ ಏನಿಲ್ಲ. ಆ್ಯಂಡ್ ಗೆಟ್ ರೆಡಿ ವಿತ್ ಮೀ ಅಥವಾ ನನ್ನ ಒಂದು ವಿಡಿಯೋ ಸಹ ಮಾಡ್ಕೊಂಡಿಲ್ಲ, ಅದಷ್ಟಕ್ಕೆ ಮುಗ್ದೋಯ್ತು. ಇದು ಅಮ್ಮನ ಮನೆ ವ್ಲಾಗ್ ಅಂತ ಹೇಳಿದ್ನಲ್ಲ. ಅದಾದಮೇಲೆ ಸ್ವಲ್ಪ ಅಮ್ಮ ಪಾಪುಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಿದ್ದಾರೆ. ಇನ್ನು ನಮ್ಮನೆ ಔಟ್ಸೈಡ್ ಹೇಗಿತ್ತು ಅದನ್ನೆಲ್ಲ ಪಿಕ್ ತೊಗೊಂಡೆ. ಸೊ ಇವಾಗ ನೋಡ್ತಾ ಇರೋದು ನೀವು ನಮ್ಮ ಅಮ್ಮನ ಮನೆ ಕಿಚನ್. ಮೊದಲು ಈ ಥರ ಮೆಸ್ಸಿ ಆಗಿತ್ತು. ಇನ್ನೂ ಮೇಕ್ ಓವರ್ ಮಾಡೋದು ತುಂಬ ಅಂದರೆ ತುಂಬ ಇದೆ, ಬಟ್ ಅವ್ರು ಜಾಸ್ತಿ ಮೇಕ್ ಓವರ್ನ ಇಷ್ಟಪಡೋದಿಲ್ಲ. ಹಾಗಾಗಿ ಸ್ವಲ್ಪ ಒಂದು ರ್ಯಾಕ್ ಇಟ್ಬಿಟ್ಟು ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇದು ಬಿಫೋರ್. ಅದಾದಮೇಲೆ ನಾನೊಂದು ಮೀಶೋಯಿಂದ ಒಂದು ಪ್ರಾಡಕ್ಟ್ ತರಿಸ್ಕೊಂಡೆ. ಅದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ಅಂದರೆ ಅದು ಮೇ ಬಿ ಸ್ಟೀಲ್ ಅಥವಾ ಕಬ್ಬಿಣನೂ ನಂಗೆ ಗೊತ್ತಿಲ್ಲ. ಆ ಪ್ರಾಡಕ್ಟ್ನ ತರಿಸಿದ್ದೀನಿ, ಅದನ್ನು ಹಾಕ್ತೀನಿ ನೋಡಿ. ಸೊ ಈ ಒಂದು ಕಿಚನ್ ರ್ಯಾಕ್ನ ಬುಕ್ ಮಾಡ್ಕೊಂಡಿದ್ದೆ. ಅಂದರೆ ಮೇ ಬಿ ಇದು ಸ್ಟೀಲ್ ಥರನೇ, ಸ್ಟೀಲ್ ಅಲ್ಲ, ಏನೋ ಯಾವ ಪ್ರಾಡಕ್ಟ್ ಅಂತ ನಂಗೆ ಗೊತ್ತಿಲ್ಲ. ಕಬ್ಬಿಣ ಥರನೂ ಇದೆ, ಸ್ಟೀಲ್ ಥರನೂ ಇದೆ. ಬಟ್ ಬ್ಲ್ಯಾಕ್ ಪೇಂಟಿಂಗ್ ಮಾಡಿದರೆ ಓಕೆ, ಅದು ಎಲಿಗೆಂಟ್ ಲುಕ್ ಥರ ಕಾಣಿಸುತ್ತೆ. ಇದು ಈಸಿಯಾಗಿ ನಾವು ರೆಡಿ ಮಾಡ್ಕೊಬಿಡ್ಬೋದು. ಅಲ್ಲೇ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಒಂದು ರೆಡಿ ಮಾಡಿಕೊಂಡೆ. ಆ್ಯಂಡ್ ಇದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಬೇಕು ಅಂದರೆ ಬೈ ಮಾಡ್ಬೋದು. ಆ್ಯಂಡ್ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ಆರಾಮಾಗಿ. ಇದಾದಮೇಲೆ ಸಣ್ಣ ಸಣ್ಣ ಬಾಕ್ಸಸ್ ಏನಿತ್ತು ಅದನ್ನೆಲ್ಲ ಈ ರೀತಿ ಆರ್ಗನೈಸ್ ಮಾಡಿದೆ. ಇನ್ನೂ ಬಾಕ್ಸ್ ತರೋದುಂಟು. ಇರೋದನ್ನು ಫಸ್ಟು ಅವರು ಯೂಸ್ ಮಾಡ್ತೀನಿ, ನಂತರ ತರಿಸುವ ಅಂತ ಹೇಳಿದರು. ಹಾಗಾಗಿ ಇದೊಂದು ವುಡನ್ ಟೇಬಲ್ ಇತ್ತು. ಆ ಟೇಬಲ್ ಮೇಲೆ ಆಯಿಲ್ ಬಾಟಲ್ ಮತ್ತು ತುಪ್ಪ ಅದು ಇದನ್ನೆಲ್ಲ ಆರ್ಗನೈಸ್ ಮಾಡಿದೆ. ಸೊ ಬಿಫೋರ್ ಹೇಗಿತ್ತು ಇವಾಗ ಹೇಗಾಯಿತು, ಒಂದು ಸ್ವಲ್ಪನಾದರೂ ಬದಲಾವಣೆ ಕಾಣಿಸ್ತು. ಅಲ್ಲಿ ಲೈಟಿಂಗ್ಸ್ ಇದ್ದರೆ ಇನ್ನೂ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತೇನೋ, ಬಟ್ ಲೈಟಿಂಗ್ಸ್ ಎಲ್ಲ ಇಲ್ಲ. ಅಲ್ಲಿ ಕಿಚನ್ ಅಂದರೆ ನಾವು ಏನು ಗ್ಯಾಸ್ ಸ್ಟವ್ ಇಡ್ತೀವಿ ಅಲ್ಲೇ ವಿಂಡೋ ಇದೆಯಲ್ಲ, ಸೊ ಹಾಗಾಗಿ ಅದ್ರ ಬೆಳಕೆ ಸಾಕು ಅಂತ ರೆಡಿ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬೋದು. ಯಾವೆಲ್ಲ ಪ್ರಾಡಕ್ಟ್ಸ್ ಎಷ್ಟು ಅವೈಲೇಬಲ್ ಇದೆ ಅಂದರೆ ಎಲ್ಲ ಪ್ರಾಡಕ್ಟ್ಸು ಇದೆ. ಬಟ್ ಅದಕ್ಕೆ ಸ್ವಲ್ಪ ದುಡ್ಡು ಮಾಡಿ ಇಟ್ಕೋಬೇಕು ಆ್ಯಂಡ್ ಪೇಷನ್ಸ್ ಇರಬೇಕು. ಬುಕ್ ಮಾಡಬೇಕು, ತರಿಸ್ಬೇಕು, ಆರ್ಗನೈಸ್ ಮಾಡಬೇಕು. ಬಟ್ ಅವ್ರಿಗಿದೆಲ್ಲ ಅಷ್ಟೊಂದೇನು ಇಷ್ಟ ಆಗೋಲ್ಲ. ಸಿಂಪಲಾಗಿ ಆ್ಯಸ್ ಯೂಶಲಿ ನಾರ್ಮಲ್ ಕಿಚನ್ ಹೇಗಿರುತ್ತೋ ಅದೇ ಥರ ನನ್ನಮ್ಮ ಲೈಕ್ ಮಾಡೋದು. ಹಾಗಾಗಿ ನಾನು ಜಾಸ್ತಿ ಅಂತ ಮಾಡಲಿಲ್ಲ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ನಿಮಗೆ ವ್ಲಾಗ್ ಇಷ್ಟ ಆಗಿರ್ಬೋದೇನೋ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.